ಮಯೂರ ಧ್ವಜ ಅಂತ ಕೇಳಿದ್ದೇವೆ. ಅವರ ಮಗನ ವಾರ್ತೆ ಬಂದಿರೋ ಗೊತ್ತು ತಾಮ್ರಧ್ವಜ ಅಂತ ಹೇಳಿದ್ರು. ನಾನು ಒಂದಂತ ಉದ್ದೇಶ. ಏನು ಉದ್ದೇಶ? ನಮ್ಮ ತಂದೆಯವರು ಕೈಗೊಂಡಂತ ಯಜ್ಞ ದೀಕ್ಷಿತರಾದಂತ ನಮ್ಮ ಅಪ್ಪ ಶುಭ ಮುಹೂರ್ತದಲ್ಲಿ ಅಶ್ವವನ್ನು ಪೂಜಿಸಿ ದೇಶ ವಿದೇಶಗಳಲ್ಲಿ ಕಪ್ಪವನ್ನು ಪಡೆಯುವುದಕ್ಕಾಗಿ ಆ ಕುದುರೆಯನ್ನು ಹೊರಡಿಸಿದ್ದಾರೆ. ಅದರ ರಕ್ಷಣಾರ್ಥವಾಗಿ ಮಗನಾದ ನನ್ನನ್ನು ನೇಮಿಸಿದ್ದಾರೆ. ನಾವು ಹೊರಟು ಬಂದದ್ದಿದ್ದರೆ ಕಪ್ಪ ಸಂಗ್ರಹಕ್ಕೋಸ್ಕರವಾಗಿ. ಎಲ್ಲ ನಮ್ಮ ಅಶ್ವ ಕಂಡಿದ್ದೀರಾ ನೀವು? ಇಲ್ಲ. ನೀವು ನೋಡ್ಲಿಲ್ಲ? ಎಲ್ಲಿ ಹೋಯ್ತು? ಪ್ರಭು, ಏನೋ ಕುದುರೆ ಬಹಳ ಜಾಗ್ರತೆಯಿಂದ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇದ್ದೆ. ಕುದುರೆ ಇಲ್ಲ. ಕಣ್ಣಿಗೆ ಹಾಕಿದ್ಯೋ ಎಣ್ಣೆ ಸರಿಯಾಗಿ? ಬೇರೆ ಎಲ್ಲಿ ಹಾಕ್ಲಿಕ್ಕೂ ಅವಕಾಶವೇ ಇಲ್ಲ. ಹೌದಾ? ಹೌದಪ್ಪ. ಅವಕಾಶ ಇರಬಾರ್ದಂತಲೇ ನಾವು ಆಜ್ಞಾಪಿಸಿದವರು. ನೀವು ಆಜ್ಞೆ ಪಾಲಿಸ್ತಾ ಇದ್ದೀರಿ. ಹೌದಪ್ಪ. ಎಲ್ಲಿಯೂ ನಮ್ಮ ಅಶ್ವ ಕಾಣುವುದಿಲ್ವಲ್ಲ? ಅಲ್ಲ, ಅಶ್ವ ಇಲ್ಲದಿದ್ರೆ ನಾನು ಊಟನೂ ಮಾಡುವುದಿಲ್ಲ. ಯಾಕಂದ್ರೆ ಅಷ್ಟು ಜಾಗ್ರತೆ ಜವಾಬ್ದಾರಿಕೆ ಉಂಟು ನನಗೆ. ಅಶ್ವದ ಪ್ರಾಣ ಹೋಯ್ತು ಅಂತಿದ್ರೆ ನನ್ನ ಪ್ರಾಣ ನಾಳೆ ಹಾರಿದೆ. ಅಮಂಗಲದ ವಾಕ್ಯ ಅದು. ಅಲ್ಲಪ್ಪ, ಪ್ರಾಣ ಹೋಗುವುದಕ್ಕಾಗಿ ಬಿಟ್ಟದ್ದೇನೋ. ದೇವ್ರ ಸೇವೆ ಮಾಡುವುದಲ್ವೇ? ಎಂಥದ್ದು? ದೇವ್ರ ಸೇವೆ ಮಾಡುವುದಲ್ವೇ? ಹೌದು. ಯಾಕೆ? ಯಾಕಂದ್ರೆ ಒಳ್ಳೆಯ ಕೆಲಸ. ನಿಮ್ಮ ಅಪ್ಪ ಅಲ್ಲಿ ಕೂತ್ಕೊಂಡಿದ್ರು, ನೀವು ಇಲ್ಲಿ ಕೂತ್ಕೊಂಡಿದ್ರಿ. ನಾವು ಕೂತದ್ದಲ್ವ? ಅಲ್ಲಪ್ಪ, ಅಶ್ವಮೇಧ ಯಾಗ ಕೈಗೊಳ್ಳಬೇಕಲ್ವ? ರಕ್ಷಣಾರ್ಥವಾಗಿ ಬೆಂಬಲಿಸಿದವರು ನಾವು. ಹೌದು. ಈಗ ನಿನ್ನನ್ನು ಕುದುರೆಯನ್ನು ನೋಡಿಕೊಳ್ಳುವುದಕ್ಕೆ ನೇಮಿಸಿದವರು. ಹೌದು. ಆ ಹೊಣೆಗಾರಿಕೆ ಉಂಟಲ್ಲ ನಿಮಗೆ? ಅಯ್ಯೋ, ಎಲ್ಲಿ ಕಾಣುವುದಿಲ್ಲ ನಮ್ಮ ಕುದುರೆ. ಮೈ ಮೇಲೆ ಒಂದು ನೊಣ ಕೂತ್ಕೊಂಡ್ರು ಒನಕೆ ತಾಕಂಡ್ ಬಾರ್ಸುವ. ಅಡ್ಡಿಲ್ಲ. ನೀನು ನಿನ್ನಂತವನನ್ನು ನಾವು ಕೆಲಸಕ್ಕೆ ಇಟ್ಟುಕೊಂಡಿದ್ದೇವೆ ನೋಡು. ಅದಲ್ಲ, ನಮ್ಮ ಕುದುರೆ ಇಲ್ಲಲ್ಲ ತಲೆ ಬಿಸಿ ಒಳಗೆ ಆನೆ ಬಂದದಿದ್ರೆ ಒನಕೆಯಿಂದ ಹೊಡಿಬೇಕು. ಮತ್ತೆ ಕುದುರೆ ಮೈಯಲ್ಲಿ ನೊಣ ಕೂತ್ರೆ ಒನಕೆಯಲ್ಲಿ ಪ್ರಹರಿಸುವುದು ಯಾಕೆ? ಸೊಪ್ಪಿನಿಂದ ಹೊಡಿಬೇಕು. ಹೌದು. ಜಾಗ್ರತೆ. ಎಲ್ಲಿದೆ? ನೋಡ್ತೇನೆ. ಎಲ್ಲಿದೆ? ಪ್ರಯತ್ನ ಮಾಡ್ತೇನೆ. ಆಗಿಲ್ಲ. ಸಂತೋಷ ಆಗ್ತದ ನೋಡುವ ಅಂತ ನಾನು ಯೋಚನೆ ಮಾಡಿದ್ದು. ನಮ್ಮ ಕುದುರೆ ಇಲ್ಲೇ ಉಂಟು. ಹೌದಾ? ಆದ್ರೆ ಮಹಾರಾಜರಿಗೆ ಮುಟ್ಟಿಸಿದ್ರೆ ಬಹಳ ಸಂತೋಷ ಆಗ್ತದೆ. ಹೋಗ್ಲಿ. ಅಲ್ಲ, ಒಂದು ಕುದುರೆ ಹೆಣ್ಣು ಮರಿ ಹಾಕಿದ್ದ ಹೇಗೆ? ಅಲ್ಲ, ನನ್ನ ಕುದುರೆ ಗಂಡು ಮರಿ ಹಾಕಿತ್ತ? ನಾನು ಹೊಸ ಮನೇಲಿ ಬೆಚ್ಚಪ್ಪ ಅಂತ ಹೇಳ್ಕೊಂಡದ್ದು. ಇವ ಮನುಷ್ಯನೇ. ಸರಿಯಾಗಿ ನೋಡಿ ಮಾತಾಡು. ಯಾರೆಂದು ಭಾವಿಸಿದೆ ನನ್ನನ್ನ? ಯಾರ? ರಾಜಭಟ. ರಾಜಭಟ್ಟ? ರಾಜಭಟ.
ನೀನ ನಿನಗೆ ವ್ಯಾಕರಣ ಹೇಳಿಕೊಟ್ಟರು ಯಾರು ಮಾರಾಯ? ನಾನು ಗೋಕರ್ಣಕ್ಕೆ ಹೋಗ್ಲಿಲ್ಲ. ಹೋಗ್ಲಿಲ್ವಾ? ಹೋಗಿದ್ರೆ ಹೋಯ್ತು, ನೀನ ತಿಥಿ ಮಾಡ್ಲಿಕ್ಕೆ ಹೋಗ್ತೀಯ ಅಲ್ಲೇ. ಅಲ್ಲ, ಈ ಕುದುರೆ ಎಲ್ಲಿ ತಗೊಂಡು ಹೋಗ್ತೀಯಾ? ನಿನ್ನ ಅಪ್ಪನ ಮನೆಗೆ ತಗೊಂಡು ಬರ್ತೀಯಾ? ಅಪ್ಪಗಿಪ್ಪ ಅಂತ ಹೇಳಿದ್ರೆ ತವಡೆ ಹಲ್ಲು ಉದುರಿಸಿ ಬಿಟ್ಟೇನು. ನಾನೊಂದು ಕೈಯಲ್ಲಿ ಒಂದು ನಿನ್ನ ಕೆನ್ನೆಗೆ ಬಿಟ್ಟರೆ ಉಂಟಲ್ಲ. ನನಗೆ ಸಿಟ್ಟು ಬರುವುದಲ್ಲ, ನನ್ನ ಮೀಸಿಗೆ ಸಿಟ್ಟು ಬಂದ್ರೆ ನೀ ಬದುಕುದಿಲ್ಲ. ಒಂದು ನಿಮಿಷ, ಇದು ಮೀಸೆಯ? ಅಲ್ಲ, ಇದಕ್ಕಿಂತ ದೊಡ್ಡ ಮೀಸೆಯನ್ನ ಎರಡು ಮೂರು ವರ್ಷದ ಹಿಂದೆ ಕೊಂದಾಕಿ ಬಂದಿದ್ದೇವೆ ನಾವು. ನೋಡು, ಆ ಕುದುರೆ ನನಗೆ ಕೊಡು. ಕೊಡುವುದಿಲ್ಲ. ಕೊಡುದಿಲ್ವಾ? ಕೊಡ್ಲಿಕ್ಕೆ ನಿನ್ನ ಆಸ್ತಿ ಅದ. ಯಮಣ್ಣ 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 ಅವ ನಿನ್ನ ಅಪ್ಪನೇನ? ನಿನ್ನಪ್ಪ. ಅದಲ್ಲ, ಮತ್ತೆ ಯಮ ಚಿತ್ರಗುಪ್ತ ನನ್ನ ಹತ್ರ ಮೊದಲೇ ಹೇಳಿದ್ರು, ಇಂಥ ವ್ಯಕ್ತಿ ಸಿಕ್ಕಿದ್ರೆ ಬೇಗ ಕಳಿಸಿ ಕೊಡು ಅಂತ. ಯಮಣ್ಣ ಕಾಯ್ತಾ ಇದ್ದಾನೆ, ಕಳಿಸಿ ಕೊಡ್ತೇನೆ. ನನಗೂ ಹೇಳಿದ್ದಾವ, ಇಂಥ ಮೀಸೆಯ ಜನ ನಮ್ಗೆ ಬೇಕು, ಕಳಿಸಿ ಕೊಡಲಿ. ಅಲ್ಲಿ ಯಾರು ಜನ ಇಲ್ಲ ನಮ್ ಕಾಯೋಕೆ. ಹಾಗಾದ್ರೆ ನನ್ನ ಮೈ ಮುಟ್ಟ ಮೈ ಮುಟ್ಟಿದೆ. ಇನ್ನೊಂದು ಬಾರಿ ಮುಟ್ಟ. ಇನ್ನೊಂದು ಬಾರಿ ಮುಟ್ಟ. ಏನೀಗ ನಿಂಗೆ ಮುಟ್ಟುದಲ್ಲ, ತಪ್ಪಕ್ಕೆ ಬರ್ಕೊಡ್ತೇನೆ. ಈಗ ಹೊಡಿದ್ದೇನೆ. ಸ್ವಲ್ಪ ತಡೀರಿ. ಸಾಕಾಯ್ತಾನ? ಅಲ್ಲಪ್ಪ, ನನ್ ಸ್ವಲ್ಪ ಹೊಟ್ಟೆ ನೋವು ಶುರುವಾಯ್ತು. ಹೌದು, ಅಲ್ಲದಿದ್ರೆ ಇವನ್ ರಗಳೆ ಇವತ್ತು ಈಗ ಗಳಿಗೆಯಲ್ಲೇ ತೆಗಿತಿದ್ದೆ. ಒಂದು ನಿಮಿಷ, ಹೊಟ್ಟೆ ನೋವಲ್ಲ? ನಿಂಗೆ ಹೊಟ್ಟೆ ನೋವಲ್ಲನ? ಅಲ್ಲ, ನಿನ್ನ ಅಪ್ಪನಿಗೆ. ನೀನ್ ಯಾಕೆ ಮಾರೆ, ಯಾಕಪ್ಪನ ಸುದ್ದಿ ಬತ್ತೆ ನೀನ? ಅಲ್ಲ, ಆ ಕುದುರೆ ಬಿಡು, ಕೊಡ್ತೇ ಇಲ್ವಾ? ಕೊಡುದಿಲ್ಲ. ನನ್ ಕುದುರೆ ಬೇಕಾ? ಬೇಕಾಯ್ತ? ಬೇಡ. ನನಗೆ ಕುದುರೆ ಆಯ್ತು. ಇವ ಒಳ್ಳೆ ವ್ಯಕ್ತಿ. ನನ್ನ ಕುದುರೆ ಅವನಿಗೆ ಬೇಡ, ಅವನ ಕುದುರೆ ಕೊಡುವುದಿಲ್ಲ. ಏನ್ ನಮ್ಮ ಕುದುರೆ ಏನ್ ಸಾಮಾನ್ಯವನ? ನೋಡ ಹೇಗೆ ಸಿಂಗರಿಸಲ್ಪಟ್ಟಿದೆ. ನಿನ್ನ ಕುದುರೆ ನೋಡ, ನಾನು ಲೆಕ್ಕ ಹಾಕ್ಬೋದು. ಒಣಗಿದ ಕಟ್ಟಿ ಅಂತಾಗಿದೆ. ಬತ್ತಿ ಊದ್ಬತ್ತಿ ಆಗಿದ್ಯಾ? ಹೌದು. ಅದು ಹಾಗಾಗಿದ್ದಲ್ಲ, ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ಸಾಕಿದ್ರಿಂದ, ಇಷ್ಟೇ ಮುದ್ದೆ ಕೊಡುವುದ್ರಿಂದ ಹೆಚ್ಚಿಗೆ ದಷ್ಟಪುಷ್ಟವಾಗಿ ಬೆಳಿಲಿಲ್ಲ. ನಿನ್ನ ಕುದುರೆ ಹಾಗಲ್ಲ, ಎಲ್ಲಿಯೋ ಬೂದಿ ರಾಶಿಯಲ್ಲಿ ಬಿದ್ದಿದ್ದು ಬೆಳ್ಳಗುಂಟು. ಅದು ಬೆಳ್ಳಗಿರ್ಬೇಕಂತೇಳಿ ಬೂದಿ ರಾಶಿ ಮೇಲೆ ಹಾಕುದು, ಗೊತ್ತಾಯ್ತಾ? ಹೌದಾ? ನೀನು ಅದು ಬೆಚ್ಚಗಿರ್ತದೆ. ಅಲ್ಲಿ ಕೊಡುದಿಲ್ಲ. ಕೊಡದೇ ಇದ್ರೆ ರಗಳೆ ತೆಗಿತೇನೆ. ನೋಡುವ, ನಾನು ಗಟ್ಟಿ ನೋಡುವ. ಇಲ್ಲ ಬಂದ ಹಾಕಿದ. ಅಯ್ಯೋ, ನಾ ಸತ್ತೆ. ಪಾಪಿ ಮಗನೇ, ಸತ್ತವ್ರು ಮಾತಾಡ್ತಾನ. ಅಯ್ಯೋ, ನಂಗೆ ಗೊತ್ತಿಲ್ಲ ಮಾರಾಯ. ನೀ ಬಹುಶಃ ಸಾಯುವುದು ಹೇಗೆ ಅಂತಲೇ ಗೊತ್ತಿಲ್ಲ. ಒಂದು ಎರಡು ದಿನ ಪುರ್ಸೊತ್ ಮಾಡ್ಕೊಂಡು ಸತ್ತು ಹೋಗ್ರೆ. ಆದ್ರೆ ನಿನಗೆ ನನಗೀಗ ಸಂತೋಷ ಆಗುತ್ತೆ. ಯಾಕೆ ಗೊತ್ತಾ? ಗರುಡ ವಾಹನ ಬಂದ, ಮಲ್ಕೊಂಡವ ಈಗ ಬಂದೆ. ಗರುಡ ಮಲ್ಕೊಂಡಿರ್ತಾನೆ ಪುಣ್ಯಾತ್ಮ. ಮೈ ಸತ್ತವ ಸತ್ತೇ ಹೋದ. ಇಲ್ಲ, ಇವನನ್ನು ಹೇಗೆ ತಕೊಂಡು ಹೋಗುದೀಗ? ಒಂದು ಕೆಲಸ ಮಾಡುವ, ಒಣ ಬುಂಗಡೆ ಇದ್ರೆ ಖಾಲಿ ಕಟ್ಟಿದ್ರೆ ನಾಯಿ ಹೇಳ್ಕೊಂಡು ಹೋಗ್ತದೆ. ಅಲ್ಲ, ಇವ ಸಾಯಿಲಿ, ನನಗೊಂದು ಕುದುರೆ ಸಿಕ್ಕಿತ್ತಲ್ಲ, ಬುದ್ಧಿ ನನಗೆ ಲಾಭ. ಮಹಾರಾಜ ಕೊಡ್ತೀನಿ. ಪೂರ ಬಿಚ್ಚಿ ಹೋಯ್ ಬೇಕಾಯ್ದ ನಮ್ಮ ಮಹಾರಾಜರಲ್ಲಿ ಹೋಗಿ ನೀವು ಒಂದು ಇಲ್ಲ ಅಂತ ಹೇಳಿದ್ದು, ನಾನು ಎರಡು ತಂದೆ. ಎಲ್ಲಿಯಾದ್ರೂ ಉಂಟೇನೋ ಹಾಗೆ? ಏನು? ಅಶ್ವಾಧ್ವರ. ಹೌದು. ಎರಡು ಇರ್ತದ? ಎರಡು ಇರುವುದಿಲ್ಲ, ಬಾಡಿಗೆಯಲ್ಲಿ ಮಧ್ಯದಲ್ಲಿ ಒಂದು ಸಿಕ್ಕಿತ್ತು.
ಮಧ್ಯದಲ್ಲಿ ಒಂದು ಸಿಕ್ಕಿತ್ತು. ನಮ್ಮ ಕುದುರೆಯಂತೆ ಶೋಭಿಸುವಂತ ಮತ್ತೊಂದು ಕುದುರೆ ಸಿಕ್ಕಿತ್ತು. ದಾರಿಯಲ್ಲಿ ಬಿದ್ದದಲ್ಲ. ನಾನು ಹೋಗುವ ಮಾರ್ಗದಲ್ಲಿ ಅಲ್ಲಿ ಒಂದು ಪ್ರಕರಣವೇ ನಡೆಯಿತು. ನಾವು ಸೈನ್ಯ ಸಹಿತರಾಗಿ ನಮ್ಮ ರತ್ನಾಕ್ಯಪುರದ ಗಡಿ ಪ್ರದೇಶವನ್ನು ಹೊರಗೆ ಹೋಗಲಿಲ್ಲ. ಇಲ್ಲ, ಅಷ್ಟರೊಳಗಾಗಲೇ ನಮ್ಮ ಕುದುರೆಗೆ ಮತ್ತೊಂದು ಕುದುರೆ. ಹೌದು, ಇದಕ್ಕೆ ರಹಸ್ಯ ಉಂಟು. ಏನು ವಿಶೇಷ? ನಾನು ಹೀಗೆ ಹೋಗ್ತಾ ಇರುವಾಗ ನನ್ನ ಕುದುರೆ ಇಲ್ಲ ಅಂತ ಹುಡುಕ್ತಾ ಹೋಗುವಾಗ ಹುಲ್ಲುಗಾವಲಲ್ಲಿ ಹುಲ್ಲನ್ನು ತಿಂತಾ ಇತ್ತು ನಮ್ಮ ಕುದುರೆ. ಹುಲ್ಲು ತಿನ್ನದೆ ಕುದುರೆ ಇನ್ನೇನು ತಿಂತದ? ಅದು ಹುಲ್ಲು ತಿನ್ನೋದು ಬಿಟ್ರೆ ನಾನೇ ತಿನ್ಬೇಕಿನ್ನು. ಆದ್ರೂ ನಾನು ಅನ್ನ ಊಟ ಮಾಡೋದು ಬಿಟ್ಟು ಅನ್ನವನ್ನು ಅದಕ್ಕೆ ಕೊಟ್ಟು ಹುಲ್ಲು ನಾ ತಿನ್ನೋದಕ್ಕೆ ಲೆಕ್ಕ ಹಾಕಿದೆ. ಬದಲಾವಣೆ. ಹೌದು, ಬದಲಾವಣೆ. ಪೂರ್ವದಲ್ಲಿ ಅದೇ ಆಗಿ ಹುಟ್ಟಿದ್ದೀಯನ ನೀನು? ಏನೋ ಗೊತ್ತಿಲ್ಲ, ಅಪ್ಪನ ಹತ್ರ ಕೇಳಲಿಲ್ಲ. ನಿನ್ನ ಅಪ್ಪ ಹೇಳ್ತಾನ ಕೇಳಿದ್ರೆ? ಅಪ್ಪ ಮೊದಲೇ ಜಾಗ ಹಾಕಿ ಆಯ್ತು. ಮತ್ತೆ ಕೇಳುವುದು ಯಾರಲ್ಲಿ? ಅಮ್ಮ ಹತ್ರ ಕೇಳುವ ಅಂದ್ರೆ ಮೊದಲೇ ಜಾಗ ಬಿಟ್ಟಾಯ್ತು. ಬಿಡೋದನ್ನು? ಅದು ಬೇಡ. ಆದ್ರೆ ಆ ಪ್ರಕರಣ ಕಾರಣ ಏನು? ನಮ್ಮ ಕುದುರೆ ಹೋಗ್ತಾ ಉಂಟಲ್ಲ ಅಂತ ಯೋಚನೆ ಮಾಡಿ ಸರಾಗವಾಗಿ ಹೋದೆ. ಹೋಗುವ ಹೊತ್ತಿನಲ್ಲಿ ಮತ್ತೊಂದು ಕುದುರೆ ಎದುರಾಗಿ ಬಂತು. ನಮ್ಮ ತುರಗಕ್ಕೆ ಇದರಾಗಿ ಇನ್ನೊಂದು ತುರಗ ಬಂತು. ಬಂದಾಗ ದಾರಿ ಬಿಡುದಿಲ್ಲ ಅಂತ ಕುದುರೆ ಒಂದೇ ಇದ್ದದ್ದು ಅಲ್ಲಪ್ಪ, ಮತ್ತೆ ಒಬ್ಬ ಚದುರನೂ ಇದ್ದ. ಹೌದಪ್ಪ, ಅವನು ಒಬ್ಬನೇ ಇದ್ದದಲ್ಲ, 10 ಜನ ಇದ್ದಾರೆ. ನನಗೆ 10 ಜನ ಲೆಕ್ಕಕ್ಕಲ್ಲ, 1000 ಜನ ಸುಮ್ಮನೆ ಕೂತ್ಕೊಂಡ್ರು ಅಷ್ಟು ಜನರು ಹೊಡೆದು ಹೋಗ್ತೇನೆ ನಾನು. ಅವರು ಕೈ ಎತ್ತದೆ ಸುಮ್ಮನೆ ಉಳಿದ್ರೆ ಹೊಡಿದೀಯ ನೀನು. ಅವರು ಕೈ ಎತ್ತಿದ್ರೆ ಅವ್ರು ಯಾರಿಗೂ ಸಿಗದೆ ಎತ್ಕೊಂಡು ಓಡುವವನೇ. ಆ ಎರಡೂ ಬುದ್ಧಿ ಉಂಟು ನನ್ನಲ್ಲಿ, ಆದ್ದರಿಂದ ಬದುಕಿದ್ದೆ. ಇಲ್ಲಿವರೆ ಬದುಕಿದ್ದೆ ಹಾಗೆ. ಅವನಿಗೆ ಹೆದರಿಸಿದೆ. ಈ ಕುದುರೆ ಎಲ್ಲಿಂದ ಬಂತು, ಎಲ್ಲಿ ಹೋಗುವುದು, ನಮ್ಮ ಮಹಾರಾಜ ಅಪ್ಪಣೆ ಹೇಳಿದ್ರೆ ನಮ್ಮ ರಾಜ್ಯದ ಗಡಿ ಪ್ರದೇಶವನ್ನು ದಾಟಿ ಒಳಪ್ರವೇಶ ಮಾಡಿದೆ ಅಲ್ವೇ ಪ್ರಭು? ಹಾಗಾಗಿ ಅದನ್ನು ವಿಚಾರಿಸಬೇಕಾದಂತ ಅಗತ್ಯ ಇದೆ ಅಲ್ವಾ? ಕೇಳಿದ್ದೆ ತಡ, ಹೊಮ್ಮಿನ ಮಾತಾಡಿಬಿಟ್ಟ ಹುಡುಗ. ಅದಕ್ಕೆ ನೀನೇನು ಕಡಿಮೆ ಏನು? ಇಲ್ಲಪ್ಪ, ನಿನಗೆ ಆ ವಿಷಯದಲ್ಲಿ ಏನಾದ್ರೂ ಬಾಡಿಗೆ ತರಬೇಕಾದಿಲ್ಲ. ನನಗೆ ಸಿಟ್ಟು ಬಂತು ಅಂತಿದ್ದು ಎಷ್ಟು ಬೀಳ್ತದೆ ನನಗೆ ಲೆಕ್ಕ ಸಿಗ್ಲಿಲ್ಲ. ಯಾರಿಗ? ಅವನಿಗೆಲ್ಲ. ನನಗೆ ಸಿಟ್ಟು ಬಂದ ಮುಷ್ಟಿ ತುಟ್ಟಿ ಹೊಡೆಯುವುದೇ. ಏನಾಯ್ತು ನಿಮ್ಮಲ್ಲಿ? ಕಾಡಿ ಯುದ್ಧ. ಯುದ್ಧದಲ್ಲಿ ಅವ ಅಲ್ಲೇ ಉದ್ದ, ನಾನು ಎದ್ದ ಬಂದ. ಮತ್ತೇನು ತಂದೆ? ಬರುವಾಗ ಕುದುರೆ ಹಿಡ್ಕೊಂಡು ಬಂದಿದೆ. ಕುದುರೆ ಹಣೆಯಲ್ಲಿ ನೋಡಿ ಒಂದು ಲೇಖನ ಉಂಟು. ಅಮಾತ್ಯ, ಮಹಾಪ್ರಭು ನೋಡು, ಆ ಲೇಖನದಲ್ಲಿ ಏನಿರಬಹುದು ಅಂತ ವಾಕ್ಯ. ಪಡೆಯ ಪಡಗವ ನೋಡಿಯೇ, ಪಡೆಯ ಪಡಗವ ನೋಡಿಯೇ ಭೂರಮಣ ಧರ್ಮಜನ ಬಿರುದುಗಳ, ಧರ್ಮಜನ ಬಿರುದುಗಳ ವಿಸ್ತರವ ಒಡೆಯಂಗೆ ಕೇಳಿಸಿದನು. ಸತ್ಯಾಗಿ ಶೋಚಿ ಸತ್ಯಾಗಿ ಶೋಚಿ ಸರ್ವರೂಪಕಾರಿ ಭುವನ ಜನ ಸ್ತುತ್ಯ ನಿರ್ಮಲ ಚಿತ್ತ ಶೂರ, ಭುವನ ಜನ ಸ್ತುತ್ಯ ನಿರ್ಮಲ ಚಿತ್ತ ಶೂರ. ಸತ್ಯಭೋಜಿತ ಕರುಣ ನಿಧಿ ಕಮಲದಳ ನಯನ, ಸತ್ಯಭೋಜಿತ ಕರುಣ ನಿಧಿ ಕಮಲದಳ ನಯನ, ಪ್ರತ್ಯಸಿರಿ ಸಂಪನ್ನನಾದ. ಮಹಾಪ್ರಭು, ನಕುಲಧ್ವಜ ಸ್ವಸ್ತಿ. ಸಕಲ ಗುಣ ಸಂಪನ್ನ. ಸ್ವಸ್ತಿ ಅಂತ ಹೇಳುವುದು ಶುಭ ಸೂಚನೆಯನ್ನು. ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವರು, ಸರ್ವರಿಗೂ ಉಪಕಾರ, ಚಿತ್ತಶುದ್ಧಿಯಿಂದ